ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯಶಸ್ಸನ್ನು ಬಯಸುತ್ತಾನೆ. ಯಾರಿಗೂ ಸೋಲು ಇಷ್ಟವಿಲ್ಲ. ಪ್ರತಿಯೊಬ್ಬರೂ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಬಯಸುತ್ತಾರೆ. ಆದರೆ ಒಂದು ವಿಷಯವನ್ನು ಬಹಳಷ್ಟು ಜನರು ಮರೆತು ಬಿಡುತ್ತಾರೆ, ಅದು ತಾಳ್ಮೆ. ಇಂದಿನ ಕಾಲದಲ್ಲಿ ಎಲ್ಲವೂ ಕ್ಷಣಾರ್ಧದಲ್ಲಿ ಸಿಗಬೇಕೆಂದು ಜನರು ಬಯಸುತ್ತಾರೆ. ಮೊಬೈಲ್ನಲ್ಲಿ ಒಂದು ಬಟನ್ ಒತ್ತಿದರೆ ಮಾಹಿತಿ ಸಿಗುತ್ತದೆ, ಒಂದು ಕ್ಲಿಕ್ ಮಾಡಿದರೆ ವಸ್ತು ಮನೆಗೆ ಬರುತ್ತದೆ. ಈ ವೇಗದ ಜಗತ್ತಿನಲ್ಲಿ ಮನುಷ್ಯನ ಮನಸ್ಸು ವೇಗಕ್ಕೆ ಒಗ್ಗಿಕೊಂಡಿದೆ. ಆದರೆ ಜೀವನದ ದೊಡ್ಡ ಯಶಸ್ಸುಗಳು ಯಾವತ್ತೂ ವೇಗದಲ್ಲಿ ಸಿಗುವುದಿಲ್ಲ, ಅವು ತಾಳ್ಮೆಯ ಬೆಲೆಗೆ ಮಾತ್ರ ಸಿಗುತ್ತವೆ. ಒಂದು ಬೀಜವನ್ನು ನೆಟ್ಟ ತಕ್ಷಣ ಅದು ಮರವಾಗುವುದಿಲ್ಲ. ಮೊದಲು ಅದು ಮಣ್ಣಿನೊಳಗೆ ಮೌನವಾಗಿ ಉಳಿಯುತ್ತದೆ, ನಂತರ ನಿಧಾನವಾಗಿ ಬೇರು ಬಿಡುತ್ತದೆ, ಆಮೇಲೆ ಸಣ್ಣ ಚಿಗುರು ಮೂಡುತ್ತದೆ. ಹಲವು ದಿನಗಳು, ಹಲವು ತಿಂಗಳುಗಳು, ಕೆಲವೊಮ್ಮೆ ಹಲವು ವರ್ಷಗಳ ನಂತರ ಅದು ದೊಡ್ಡ ಮರವಾಗುತ್ತದೆ. ಜೀವನವು ಹಾಗೆಯೇ. ನಾವು ಇಂದು ಮಾಡುವ ಪ್ರಯತ್ನ ನಾಳೆ ಫಲ ಕೊಡುವುದಿಲ್ಲ. ಕೆಲವೊಮ್ಮೆ ವರ್ಷಗಳ ನಂತರ ಅದರ ಫಲ ಸಿಗಬಹುದು. ಆದರೆ ತಾಳ್ಮೆ ಇಲ್ಲದವರು ಮಧ್ಯದಲ್ಲೇ ಕೈಬಿಡುತ್ತಾರೆ. ತಾಳ್ಮೆ ಇರುವವರು ಮಾತ್ರ ಕೊನೆಯವರೆಗೂ ನಿಂತು ಜಯವನ್ನು ಕಾಣುತ್ತಾರೆ. ಹಲವರು ತಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸುತ್ತಾರೆ. ಅವನು ಯಶಸ್ವಿಯಾದ, ಅವಳು ದೊಡ್ಡ ಮನೆ ಕಟ್ಟಿಕೊಂಡಳು, ಅವನು ಒಳ್ಳೆಯ ಕೆಲಸ ಪಡೆದ, ನಾನು ಮಾತ್ರ ಇನ್ನೂ ಇದೇ ಜಾಗದಲ್ಲಿದ್ದೇನೆ ಎಂದು ಬೇಸರಪಡುತ್ತಾರೆ. ಆದರೆ ಪ್ರತಿಯೊಬ್ಬರ ಜೀವನದ ಸಮಯ ಬೇರೆ. ಪ್ರತಿಯೊಂದು ಬೀಜವು ಒಂದೇ ದಿನ ಮೊಳಕೆಯೊಡೆಯುವುದಿಲ್ಲ. ಕೆಲವು ಬೇಗ ಬೆಳೆಯುತ್ತವೆ, ಕೆಲವು ನಿಧಾನವಾಗಿ ಬೆಳೆಯುತ್ತವೆ. ಆದರೆ ನಿಧಾನವಾಗಿ ಬೆಳೆದ ಮರಗಳ ಬೇರುಗಳು ಹೆಚ್ಚು ಗಟ್ಟಿಯಾಗಿರುತ್ತವೆ. ತಾಳ್ಮೆ ಎಂದರೆ ಸುಮ್ಮನೆ ಕಾಯುವುದು ಅಲ್ಲ. ತಾಳ್ಮೆ ಎಂದರೆ ಕಾಯುತ್ತಿರುವ ಸಮಯದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದಿರುವುದು, ಪರಿಸ್ಥಿತಿ ವಿರುದ್ಧವಾಗಿದ್ದರೂ ಪ್ರಯತ್ನವನ್ನು ನಿಲ್ಲಿಸದಿರುವುದು, ಜನರು ನಗಿದರೂ, ಟೀಕಿಸಿದರೂ, ಅವಮಾನ ಮಾಡಿದರೂ ತಮ್ಮ ದಾರಿಯನ್ನು ಬಿಡದಿರುವುದು. ಬಹಳ ಜನರು ಕೊನೆಯ ಕ್ಷಣದಲ್ಲಿ ಸೋಲುತ್ತಾರೆ, ಏಕೆಂದರೆ ಅವರು ಕೈಬಿಡುತ್ತಾರೆ. ಯಶಸ್ಸು ಅವರಿಂದ ಕೇವಲ ಒಂದು ಹೆಜ್ಜೆ ದೂರದಲ್ಲಿರಬಹುದು, ಆದರೆ ಅವರಿಗೆ ಅದು ಗೊತ್ತಾಗುವುದಿಲ್ಲ. ಅವರು ತಿರುಗಿ ಹೋಗುತ್ತಾರೆ. ನಂತರ ಮತ್ತೊಬ್ಬನು ಅದೇ ದಾರಿಯಲ್ಲಿ ಸ್ವಲ್ಪ ಮುಂದೆ ನಡೆದು ಯಶಸ್ಸನ್ನು ಪಡೆಯುತ್ತಾನೆ. ಒಬ್ಬ ರೈತನನ್ನು ಊಹಿಸಿ. ಅವನು ಹೊಲದಲ್ಲಿ ಬೀಜ ಬಿತ್ತುತ್ತಾನೆ, ಪ್ರತಿದಿನ ನೀರು ಹಾಕುತ್ತಾನೆ. ಆದರೆ ಮರುದಿನ ಬೆಳಗ್ಗೆ ಹೋಗಿ ಬೀಜ ಮೊಳಕೆಯೊಡೆದಿದೆಯೇ ಎಂದು ಅಗೆದು ನೋಡುವುದಿಲ್ಲ, ಏಕೆಂದರೆ ಅವನಿಗೆ ತಾಳ್ಮೆ ಇದೆ. ಅವನು ಪ್ರಕೃತಿಯ ನಿಯಮವನ್ನು ಅರ್ಥಮಾಡಿಕೊಂಡಿದ್ದಾನೆ, ಬೆಳವಣಿಗೆಗೆ ಸಮಯ ಬೇಕು ಎಂದು ತಿಳಿದಿದ್ದಾನೆ. ನಮ್ಮ ಕನಸುಗಳಿಗೂ ಅದೇ ನಿಯಮ ಅನ್ವಯಿಸುತ್ತದೆ. ನಾವು ಪ್ರತಿದಿನ ಪ್ರಯತ್ನ ಮಾಡಬೇಕು, ಪ್ರತಿದಿನ ಕಲಿಯಬೇಕು, ಪ್ರತಿದಿನ ಮುಂದೆ ಸಾಗಬೇಕು. ಆದರೆ ಫಲಕ್ಕಾಗಿ ಆತುರಪಡಬಾರದು, ಏಕೆಂದರೆ ಸಮಯ ಬಂದಾಗ ಫಲ ಸ್ವತಃ ಬರುತ್ತದೆ. ಇತಿಹಾಸದಲ್ಲಿ ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ನೋಡಿ. ಅವರ ಯಶಸ್ಸಿನ ಹಿಂದೆ ವರ್ಷಗಳ ತಾಳ್ಮೆ ಇರುತ್ತದೆ. ಜನರು ಅವರ ಯಶಸ್ಸನ್ನು ಮಾತ್ರ ನೋಡುತ್ತಾರೆ, ಆದರೆ ಅವರು ಅನುಭವಿಸಿದ ನಿರಾಶೆ, ಅವಮಾನ, ಕಷ್ಟ ಮತ್ತು ಕಾಯುವಿಕೆಯನ್ನು ನೋಡುವುದಿಲ್ಲ. ಜೀವನವು ಒಂದು ಓಟವಲ್ಲ, ಅದು ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಕೆಲವೊಮ್ಮೆ ಮಳೆ ಬರುತ್ತದೆ, ಕೆಲವೊಮ್ಮೆ ಬಿಸಿಲು ಬರುತ್ತದೆ, ಕೆಲವೊಮ್ಮೆ ಗಾಳಿ ಬಿರುಗಾಳಿ ಬರುತ್ತದೆ. ಆದರೆ ದಾರಿಯಲ್ಲಿ ನಡೆಯುವುದನ್ನು ನಿಲ್ಲಿಸದವನು ಮಾತ್ರ ಗುರಿಯನ್ನು ತಲುಪುತ್ತಾನೆ. ತಾಳ್ಮೆ ಇರುವ ವ್ಯಕ್ತಿಗೆ ಒಂದು ವಿಶೇಷ ಶಕ್ತಿ ಇರುತ್ತದೆ. ಆತ ಪರಿಸ್ಥಿತಿಯ ದಾಸನಾಗುವುದಿಲ್ಲ, ಪರಿಸ್ಥಿತಿಯನ್ನು ನಿಯಂತ್ರಿಸುವವನಾಗುತ್ತಾನೆ. ಇತರರು ಭಯಪಡುವಾಗ ಆತ ಶಾಂತವಾಗಿರುತ್ತಾನೆ, ಇತರರು ಕೈಬಿಡುವಾಗ ಆತ ಮುಂದುವರಿಯುತ್ತಾನೆ, ಇತರರು ಅಳುವಾಗ ಆತ ಪರಿಹಾರ ಹುಡುಕುತ್ತಾನೆ. ಜೀವನದಲ್ಲಿ ನೀವು ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ಶಾಶ್ವತವಲ್ಲ. ಕಷ್ಟಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ತಾಳ್ಮೆ ಇರುವ ವ್ಯಕ್ತಿಯ ಮನಸ್ಸು ಗಟ್ಟಿಯಾಗುತ್ತದೆ. ಪ್ರತಿಯೊಂದು ಸವಾಲು ಅವನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ಇಂದು ಅನುಭವಿಸುತ್ತಿರುವ ಕಷ್ಟಗಳಿಗೆ ಧನ್ಯವಾದ ಹೇಳುವಿರಿ, ಏಕೆಂದರೆ ಅವೇ ನಿಮ್ಮನ್ನು ಗಟ್ಟಿ ಮಾಡಿರುತ್ತವೆ, ಅವೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿರುತ್ತವೆ, ಅವೇ ನಿಮಗೆ ತಾಳ್ಮೆಯ ಮಹತ್ವವನ್ನು ಕಲಿಸಿರುತ್ತವೆ. ಆದ್ದರಿಂದ ಜೀವನದಲ್ಲಿ ಏನೇ ಆಗಲಿ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಸಮಯ ಬರುತ್ತದೆ, ನಿಮ್ಮ ಅವಕಾಶ ಬರುತ್ತದೆ, ನಿಮ್ಮ ಯಶಸ್ಸು ಬರುತ್ತದೆ. ಆದರೆ ಅದಕ್ಕಾಗಿ ನೀವು ತಾಳ್ಮೆಯಿಂದ ಇರಬೇಕು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ನಿಧಾನವಾಗಿ ಸಾಗಿದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡಿ. ಯಾಕೆಂದರೆ ತಾಳ್ಮೆ ಇರೋ ವ್ಯಕ್ತಿ ಎಂದಿಗೂ ಸೋಲಲ್ಲ. ಆತ ತಡವಾಗಿ ಗೆಲ್ಲಬಹುದು, ಆದರೆ ಖಂಡಿತವಾಗಿ ಗೆಲ್ಲುತ್ತಾನೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಮ್ಮ ವಿರುದ್ಧ ನಡೆಯುತ್ತಿರುವಂತೆ ಕಾಣುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ, ಎಷ್ಟೇ ಶ್ರಮಪಟ್ಟರೂ ಯಾರೂ ಗಮನಿಸುವುದಿಲ್ಲ. ಕೆಲವೊಮ್ಮೆ ನಾವು ಮಾಡುತ್ತಿರುವ ಕೆಲಸವೇ ಸರಿಯೇ ಎಂಬ ಅನುಮಾನ ಕೂಡ ಬರುತ್ತದೆ. ಆದರೆ ಇದೇ ಸಮಯದಲ್ಲಿ ತಾಳ್ಮೆಯ ನಿಜವಾದ ಪರೀಕ್ಷೆ ಆರಂಭವಾಗುತ್ತದೆ. ಒಂದು ಚಿಟ್ಟೆ ತನ್ನ ಗೂಡನ್ನು ಕಟ್ಟುವುದನ್ನು ಗಮನಿಸಿ. ಅದು ಒಂದೇ ದಿನದಲ್ಲಿ ಗೂಡು ಕಟ್ಟುವುದಿಲ್ಲ. ಸಣ್ಣ ಸಣ್ಣ ಕಡ್ಡಿಗಳನ್ನು ತಂದು ಒಂದೊಂದಾಗಿ ಜೋಡಿಸುತ್ತದೆ. ಗಾಳಿ ಬೀಸಿದರೆ ಕೆಲವೊಮ್ಮೆ ಗೂಡು ಕೆಳಗೆ ಬೀಳುತ್ತದೆ, ಆದರೆ ಅದು ಅಳುವುದಿಲ್ಲ, ದೂರ ಹೋಗುವುದಿಲ್ಲ, ಮತ್ತೆ ಅದೇ ಕೆಲಸವನ್ನು ಆರಂಭಿಸುತ್ತದೆ. ಅಂತಿಮವಾಗಿ ಅದಕ್ಕೆ ಸುರಕ್ಷಿತವಾದ ಗೂಡು ಸಿಗುತ್ತದೆ.
ಮಾನವನ ಜೀವನದಲ್ಲಿಯೂ ಇದೇ ಸತ್ಯ ಇದೆ. ಕೆಲವೊಮ್ಮೆ ನಾವು ಕಟ್ಟಿದ ಕನಸುಗಳು ಕುಸಿಯಬಹುದು, ನಾವು ಹಾಕಿದ ಯೋಜನೆಗಳು ವಿಫಲವಾಗಬಹುದು. ಆದರೆ ಅದರಿಂದ ನಮ್ಮ ಪ್ರಯತ್ನ ನಿಲ್ಲಬಾರದು, ಏಕೆಂದರೆ ಸೋಲು ಎಂದರೆ ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆ. ಹಲವರು ತಮ್ಮ ಗುರಿಯನ್ನು ತಲುಪುವುದಕ್ಕೆ ಮುಂಚೆಯೇ ನಿಲ್ಲುತ್ತಾರೆ, ಕಾರಣ ಅವರಿಗೆ ತಕ್ಷಣ ಫಲ ಸಿಗುವುದಿಲ್ಲ. ಅವರು 1 ತಿಂಗಳು ಪ್ರಯತ್ನಿಸುತ್ತಾರೆ, 2 ತಿಂಗಳು ಪ್ರಯತ್ನಿಸುತ್ತಾರೆ, ನಂತರ ನಿರಾಶರಾಗುತ್ತಾರೆ. ಆದರೆ ಪ್ರಕೃತಿಯು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಋತುಗಳು ಕೂಡ ತಕ್ಷಣ ಬದಲಾಗುವುದಿಲ್ಲ. ಬೇಸಿಗೆಯ ನಂತರ ಮಳೆಗಾಲ ಬರುತ್ತದೆ, ಮಳೆಗಾಲದ ನಂತರ ಚಳಿಗಾಲ ಬರುತ್ತದೆ. ಪ್ರತಿಯೊಂದು ಬದಲಾವಣೆಗೆ ಸಮಯ ಬೇಕು. ಒಂದು ಕಲ್ಲಿನ ಪ್ರತಿಮೆಯನ್ನು ಕಲಾವಿದ ಹೇಗೆ ರೂಪಿಸುತ್ತಾನೆ ಎಂದು ಯೋಚಿಸಿ. ಮೊದಲ ದಿನ ಕಲ್ಲಿನಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ, 2ನೇ ದಿನವೂ ಕಾಣುವುದಿಲ್ಲ. ಆದರೆ ನೂರಾರು ಹೊಡೆತಗಳ ನಂತರ ಒಂದು ಸುಂದರ ಪ್ರತಿಮೆ ಹೊರಬರುತ್ತದೆ. ಯಶಸ್ಸು ಕೂಡ ಹಾಗೆಯೇ. ನಿಮ್ಮ ಪ್ರತಿದಿನದ ಶ್ರಮವು ಒಂದು ಹೊಡೆತದಂತಿದೆ. ಒಂದೊಂದು ಪ್ರಯತ್ನವು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಿದೆ. ತಾಳ್ಮೆ ಎಂದರೆ ದುರ್ಬಲತೆ ಅಲ್ಲ, ಅದು ಅಪಾರ ಶಕ್ತಿ. ಯಾಕೆಂದರೆ ಕೋಪಗೊಳ್ಳುವುದು ಸುಲಭ, ಕೈಬಿಡುವುದು ಸುಲಭ, ಬೇಸರಪಡುವುದು ಸುಲಭ, ಆದರೆ ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಸಾಗುವುದು ತುಂಬಾ ಕಷ್ಟ. ಅದಕ್ಕೆ ಮನಸ್ಸಿನ ಬಲ ಬೇಕು. ನಿಮ್ಮ ಸುತ್ತಲಿರುವ ಜನರು ನಿಮ್ಮನ್ನು ಅರ್ಥಮಾಡಿಕೊಳ್ಳದೇ ಇರಬಹುದು, ನಿಮ್ಮ ಕನಸುಗಳನ್ನು ನೋಡಿ ನಗಬಹುದು, ನಿಮ್ಮ ಸಾಮರ್ಥ್ಯವನ್ನು ಅನುಮಾನಿಸಬಹುದು, ಆದರೆ ಅವರ ಮಾತುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ. ನೀವು ಕೂಡ ಈಗ ಎದುರಿಸುತ್ತಿರುವ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ, ನೀವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರೆ ಒಂದು ದಿನ ಅದನ್ನು ಜಯಿಸಬಹುದು. ನಿಮ್ಮ ಮುಂದೆ ಇರುವ ಬೆಟ್ಟವು ಒಂದು ದಿನ ದಾರಿಯಾಗುತ್ತದೆ. ಯಾರೂ ಕೂಡ ಒಂದು ರಾತ್ರಿ ಯಶಸ್ವಿಯಾಗುವುದಿಲ್ಲ. ಜನರು ನೋಡುವುದು ಕೊನೆಯ ಫಲಿತಾಂಶ ಮಾತ್ರ, ಆದರೆ ಅದರ ಹಿಂದೆ ಇರುವ ಸಾವಿರಾರು ದಿನಗಳ ಪರಿಶ್ರಮ ಅವರಿಗೆ ಕಾಣುವುದಿಲ್ಲ. ಆದ್ದರಿಂದ ಇತರರ ಯಶಸ್ಸನ್ನು ನೋಡಿ ಆತುರಪಡಬೇಡಿ, ನಿಮ್ಮ ಪ್ರಯಾಣವನ್ನು ಗೌರವಿಸಿ. ನಿಮ್ಮ ಗಡಿಯಾರದಲ್ಲಿ ಸಮಯ ಬೇರೆ ಇರಬಹುದು, ದೇವರ ಗಡಿಯಾರದಲ್ಲಿ ಸಮಯ ಬೇರೆ ಇರಬಹುದು. ಆದರೆ ಸರಿಯಾದ ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ಆಗಬೇಕಾದದ್ದು ಖಂಡಿತ ಆಗುತ್ತದೆ. ಒಂದು ಬಾಗಿಲು ಮುಚ್ಚಿದರೆ ಜೀವನ ಮುಗಿದಂತಲ್ಲ, ಕೆಲವೊಮ್ಮೆ ಅದು ಇನ್ನೂ ಉತ್ತಮವಾದ ಬಾಗಿಲಿನ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಆದ್ದರಿಂದ ನಿರಾಶರಾಗಬೇಡಿ, ಕಾಯಿರಿ, ನಂಬಿರಿ, ಪ್ರಯತ್ನಿಸಿ. ನಿಮ್ಮೊಳಗಿನ ಶಕ್ತಿ ನಿಮಗೆ ತಿಳಿದಿರುವುದಕ್ಕಿಂತ ಹೆಚ್ಚಾಗಿದೆ. ನೀವು ಈಗಾಗಲೇ ಅನೇಕ ಕಷ್ಟಗಳನ್ನು ದಾಟಿದ್ದೀರಿ, ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೀರಿ, ಅನೇಕ ಬಾರಿ ಬಿದ್ದಿದ್ದೀರಿ, ಆದರೆ ಮತ್ತೆ ಎದ್ದಿದ್ದೀರಿ. ಇದೇ ನಿಮ್ಮ ನಿಜವಾದ ಶಕ್ತಿ. ತಾಳ್ಮೆ ಇರುವ ವ್ಯಕ್ತಿ ಪರಿಸ್ಥಿತಿಯನ್ನು ಶತ್ರುವಾಗಿ ನೋಡುವುದಿಲ್ಲ, ಅದನ್ನು ಶಿಕ್ಷಕರಾಗಿ ನೋಡುತ್ತಾನೆ. ಪ್ರತಿಯೊಂದು ಕಷ್ಟದಿಂದ ಒಂದು ಪಾಠ ಕಲಿಯುತ್ತಾನೆ, ಪ್ರತಿಯೊಂದು ವಿಫಲತೆಯಿಂದ ಒಂದು ಅನುಭವ ಪಡೆಯುತ್ತಾನೆ, ಪ್ರತಿಯೊಂದು ನಿರಾಶೆಯಿಂದ ಒಂದು ಹೊಸ ಶಕ್ತಿ ಪಡೆಯುತ್ತಾನೆ. ನಿಮ್ಮ ಸಮಯ ಬರುತ್ತದೆ, ನಿಮ್ಮ ಬೆಳಕು ಹೊಳೆಯುತ್ತದೆ, ನಿಮ್ಮ ಪರಿಶ್ರಮ ಫಲ ನೀಡುತ್ತದೆ. ಆದರೆ ಅದಕ್ಕಾಗಿ ನೀವು ತಾಳ್ಮೆಯಿಂದ ಇರಬೇಕು, ಯಾಕೆಂದರೆ ತಾಳ್ಮೆ ಇರೋ ವ್ಯಕ್ತಿ ಎಂದಿಗೂ ಸೋಲಲ್ಲ. ಈ ಜಗತ್ತಿನಲ್ಲಿ 2 ರೀತಿಯ ಜನರಿದ್ದಾರೆ. ಒಂದು ಸಮಸ್ಯೆ ಬಂದ ತಕ್ಷಣ ಹೆದರಿ ಹಿಂದೆ ಸರಿಯುವವರು, ಮತ್ತೊಂದು ಎಷ್ಟೇ ಸಮಸ್ಯೆಗಳು ಬಂದರೂ ಗುರಿಯನ್ನು ಬಿಟ್ಟುಕೊಡದವರು. ಇತಿಹಾಸ ಯಾವಾಗಲೂ 2ನೇ ರೀತಿಯ ಜನರನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತದೆ, ಏಕೆಂದರೆ ಅವರು ತಾಳ್ಮೆಯ ಮಹತ್ವವನ್ನು ಅರ್ಥಮಾಡಿಕೊಂಡಿರುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ನೀವು ಒಬ್ಬರೇ ನಡೆಯುತ್ತಿರುವಂತೆ ಅನಿಸಬಹುದು, ನಿಮ್ಮ ಪ್ರಯತ್ನವನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ಭಾಸವಾಗಬಹುದು, ನಿಮ್ಮ ಕಷ್ಟವನ್ನು ಯಾರೂ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸಬಹುದು. ಆದರೆ ನೆನಪಿಡಿ, ದೊಡ್ಡ ಮರದ ಬೇರುಗಳು ಮಣ್ಣಿನ ಒಳಗೆ ಬೆಳೆಯುವಾಗ ಯಾರಿಗೂ ಕಾಣುವುದಿಲ್ಲ, ಆದರೆ ಒಂದು ದಿನ ಅದು ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ಬೆಳೆಯುತ್ತದೆ, ಆಗ ಎಲ್ಲರೂ ಅದನ್ನು ಗಮನಿಸುತ್ತಾರೆ. ಇಂದು ನೀವು ಮಾಡುತ್ತಿರುವ ಪರಿಶ್ರಮವು ಹಾಗೆಯೇ, ಅದು ಈಗ ಯಾರಿಗೂ ಕಾಣದೇ ಇರಬಹುದು, ಆದರೆ ಒಂದು ದಿನ ಅದರ ಫಲಿತಾಂಶ ಎಲ್ಲರಿಗೂ ಕಾಣುತ್ತದೆ. ಆದ್ದರಿಂದ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತುವಾಗ ಮೊದಲ ಹೊಡೆತದಲ್ಲೇ ಅದ್ಭುತ ಮೂರ್ತಿ ಸೃಷ್ಟಿಯಾಗುವುದಿಲ್ಲ, ನೂರಾರು ಹೊಡೆತಗಳ ನಂತರ ಮಾತ್ರ ಕಲ್ಲಿನೊಳಗೆ ಅಡಗಿರುವ ಸೌಂದರ್ಯ ಹೊರಬರುತ್ತದೆ. ಅದೇ ರೀತಿ ಜೀವನದ ಸವಾಲುಗಳು ನಮ್ಮನ್ನು ರೂಪಿಸುತ್ತವೆ, ಅವು ನಮ್ಮೊಳಗಿನ ಶಕ್ತಿಯನ್ನು ಹೊರತರುತ್ತವೆ. ಹೆಚ್ಚಿನ ಜನರು ಯಶಸ್ಸನ್ನು ಅದೃಷ್ಟ ಎಂದು ಭಾವಿಸುತ್ತಾರೆ, ಆದರೆ ನಿಜವಾದ ಯಶಸ್ಸು ತಾಳ್ಮೆ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದ ಫಲ. ಜನರು ಕೊನೆಯ ಫಲಿತಾಂಶವನ್ನು ಮಾತ್ರ ನೋಡುತ್ತಾರೆ, ಆದರೆ ಅದರ ಹಿಂದೆ ಎಷ್ಟು ವರ್ಷಗಳ ಹೋರಾಟ ಇತ್ತು ಎಂಬುದನ್ನು ನೋಡುವುದಿಲ್ಲ. ನೀವು ಇಂದು ಎದುರಿಸುತ್ತಿರುವ ಪರಿಸ್ಥಿತಿ ಶಾಶ್ವತವಲ್ಲ, ಸಂತೋಷ ಶಾಶ್ವತವಲ್ಲದಂತೆ ದುಃಖವೂ ಶಾಶ್ವತವಲ್ಲ. ಮಳೆ ಎಷ್ಟೇ ಜೋರಾಗಿ ಬಂದರೂ ಒಂದು ದಿನ ನಿಲ್ಲುತ್ತದೆ, ರಾತ್ರಿ ಎಷ್ಟೇ ಕತ್ತಲಾಗಿದ್ದರೂ ಬೆಳಿಗ್ಗೆ ಸೂರ್ಯೋದಯವಾಗುತ್ತದೆ. ಇದೇ ಪ್ರಕೃತಿಯ ನಿಯಮ, ಇದೇ ಜೀವನದ ನಿಯಮ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಈಗ ಕತ್ತಲೆ ಸಮಯ ನಡೆಯುತ್ತಿದ್ದರೆ ಭಯಪಡಬೇಡಿ, ಅದು ಬೆಳಕಿನ ಮುನ್ನೋಟವಾಗಿರಬಹುದು. ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮ ಯಶಸ್ಸಿನ ಅಡಿಪಾಯವಾಗಿರಬಹುದು.
ಒಂದು ದಿನ ನೀವು ಸಾಧಿಸಿದಾಗ ಜನರು ನಿಮ್ಮನ್ನು ನೋಡಿ ನೀನು ತುಂಬಾ ಅದೃಷ್ಟಶಾಲಿ ಎಂದು ಹೇಳಬಹುದು, ಆದರೆ ಅವರಿಗೆ ಗೊತ್ತಿರುವುದಿಲ್ಲ ನೀವು ಎಷ್ಟು ರಾತ್ರಿ ನಿದ್ದೆ ಮಾಡದೆ ಕೆಲಸ ಮಾಡಿದ್ದೀರಿ ಎಂದು, ಎಷ್ಟು ಬಾರಿ ನಿರಾಶರಾಗಿದ್ದೀರಿ ಎಂದು, ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಂತಿದ್ದೀರಿ ಎಂದು. ಯಶಸ್ಸಿನ ಹಿಂದೆ ಇರುವ ಕಥೆಯನ್ನು ಯಶಸ್ವಿಯಾದ ವ್ಯಕ್ತಿಯೇ ಅರ್ಥಮಾಡಿಕೊಳ್ಳುತ್ತಾನೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಕಡಿಮೆ ಅಂದಿದ್ದರೆ, ನಿಮ್ಮ ಕನಸುಗಳನ್ನು ನೋಡಿ ನಕ್ಕಿದ್ದರೆ, ನಿಮ್ಮ ಸಾಮರ್ಥ್ಯವನ್ನು ಅನುಮಾನಿಸಿದ್ದರೆ, ಅವರ ಮಾತುಗಳನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿ, ಯಾಕೆಂದರೆ ತಾಳ್ಮೆಯಿಂದ ಮುಂದುವರಿಯುವ ವ್ಯಕ್ತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಪ್ರತಿಯೊಂದು ದಿನವೂ ಒಂದು ಹೊಸ ಅವಕಾಶ. ನಿನ್ನೆ ಏನಾಯಿತು ಎಂಬುದು ಮುಖ್ಯವಲ್ಲ, ಇಂದು ನೀವು ಏನು ಮಾಡುತ್ತೀರಿ ಎಂಬುದೇ ಮುಖ್ಯ. ನೀವು ಎಷ್ಟು ನಿಧಾನವಾಗಿ ಸಾಗುತ್ತಿದ್ದೀರಿ ಎಂಬುದಲ್ಲ, ನೀವು ನಿಲ್ಲದೆ ಸಾಗುತ್ತಿದ್ದೀರಾ ಎಂಬುದೇ ಮುಖ್ಯ. ಈ ಜಗತ್ತಿನಲ್ಲಿ ಅನೇಕರು ಆರಂಭಿಸುತ್ತಾರೆ, ಆದರೆ ಕೆಲವರು ಮಾತ್ರ ಕೊನೆಯವರೆಗೂ ಮುಂದುವರಿಯುತ್ತಾರೆ. ಆ ಕೆಲವರಲ್ಲೊಬ್ಬರಾಗಿರಿ. ಪರಿಸ್ಥಿತಿ ಹೇಗೆ ಇದ್ದರೂ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ, ನಿಮ್ಮ ಗುರಿಯನ್ನು ಮರೆತಬೇಡಿ. ಒಂದು ದಿನ ನೀವು ನಿಮ್ಮ ಕನಸುಗಳನ್ನು ಸಾಧಿಸುತ್ತೀರಿ, ಒಂದು ದಿನ ನೀವು ಬಯಸಿದ ಜೀವನವನ್ನು ಬದುಕುತ್ತೀರಿ, ಒಂದು ದಿನ ನಿಮ್ಮ ಕತೆ ಇತರರಿಗೆ ಸ್ಫೂರ್ತಿಯಾಗುತ್ತದೆ. ಆ ದಿನ ಬಂದಾಗ ನೀವು ಈ ಎಲ್ಲಾ ಕಷ್ಟಗಳಿಗೆ ಧನ್ಯವಾದ ಹೇಳುತ್ತೀರಿ, ಯಾಕೆಂದರೆ ಅವೇ ನಿಮ್ಮನ್ನು ರೂಪಿಸಿವೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಎಷ್ಟೇ ಕಷ್ಟ ಬಂದರೂ ನಾನು ನಿಲ್ಲುವುದಿಲ್ಲ, ಎಷ್ಟೇ ವಿಫಲತೆ ಬಂದರೂ ನಾನು ಕೈಬಿಡುವುದಿಲ್ಲ, ಎಷ್ಟೇ ಸಮಯ ತೆಗೆದುಕೊಂಡರೂ ನಾನು ನನ್ನ ಗುರಿಯ ಕಡೆ ನಡೆಯುತ್ತೇನೆ. ಯಾಕೆಂದರೆ ತಾಳ್ಮೆ ಇರೋ ವ್ಯಕ್ತಿ ಎಂದಿಗೂ ಸೋಲಲ್ಲ. ಅವನು ತಡವಾಗಿ ಗೆಲ್ಲಬಹುದು, ಆದರೆ ಖಂಡಿತವಾಗಿ ಗೆಲ್ಲುತ್ತಾನೆ. ತಾಳ್ಮೆ, ಪರಿಶ್ರಮ ಮತ್ತು ನಂಬಿಕೆ ಇರುವ ವ್ಯಕ್ತಿಯ ಗೆಲುವನ್ನು ಈ ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಸಮಯ ಬರುತ್ತದೆ, ನಿಮ್ಮ ಅವಕಾಶ ಬರುತ್ತದೆ, ನಿಮ್ಮ ಗೆಲುವು ಬರುತ್ತದೆ. ಆದ್ದರಿಂದ ತಾಳ್ಮೆಯಿಂದಿರಿ, ಧೈರ್ಯದಿಂದಿರಿ, ಮುಂದೆ ಸಾಗಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.